ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು ಪಾಪುದು ಫೋಟೋಶೂಟ್ ಮಾಡಿರುವಂಥ ವ್ಲಾಗ್ ಆಗಿರುತ್ತೆ. ಇದನ್ನೇ ನಾವು ಬರ್ತ್ಡೇದು ಮುಂಚೆ 2-3 ಡೇಸ್ ಮುಂಚೆ ಪಾಪುದು ಫೋಟೋಶೂಟ್ ಮಾಡುವ ಅಂತ ಮಂಗಳೂರಲ್ಲೇ ಒಂದು ಸ್ಟುಡಿಯೋ ಇದೆ, ಮಲ್ಲಿಕಟ್ಟೆ ಅಂತ ಪ್ಲೇಸ್ ಇದೆ. ಸೊ ಅಲ್ಲಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ. ಬಟ್ ಫೋಟೋಸ್ ತೆಗೆಯುವಾಗ ಅಂತ ಗೊತ್ತಿರ್ಬೋದು, ತುಂಬ ಹರಸಾಹಸ ಎಲ್ಲ ಮಾಡಿ ಫೈನಲಿ ಮತ್ತೆ ಫೋಟೋಶೂಟ್ ಮಾಡಿರುವಂಥದ್ದು. ಇವಾಗ ಫಸ್ಟ್ ಫೋಟೋಶೂಟಿಗೆ ಈ ಥರ ಫ್ರಾಕ್ ಅಂದರೆ ಬೇರೆ ಬೇರೆ ಒಂದು 3 ಕಾಸ್ಟ್ಯೂಮಲ್ಲಿ ಫೋಟೋಶೂಟ್ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಫಸ್ಟಿಗೆ ಈ ಥರ ಫ್ರಾಕಲ್ಲಿ ಮಾಡುವಂಥ ತುಂಬ ಚೆನ್ನಾಗಿತ್ತು. ಇದು ನಾನು ಆನ್ಲೈನಿಂದ ಪರ್ಚೇಸ್ ಮಾಡಿರುವಂಥದ್ದು. ಸ್ಟಾರ್ಟಿಂಗ್ ಅಂತ ಅವಳು ಎಲ್ಲಿಗೆ ಕೂಡ ಹೋದ್ರು ಅಷ್ಟೇ, ಫಸ್ಟಿಗೆ ಸ್ವಲ್ಪ ಸೆಟ್ ಆಗಲಿಕ್ಕೆ ಟೈಮ್ ತಗೊಳ್ತಾಳೆ. ಹಾಗಾಗಿ ಇವರ ಕೈಯಿಂದ ಅಂದರೆ ಬಿಡಲಿಕ್ಕೇ ತಯಾರಿರಲಿಲ್ಲ ಅವಳು. ಸೊ ಅಳ್ಳಿಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ಲು. ಸೊ ಇನ್ನೊಂದೇನಂದರೆ ಅವಳು ಇವಾಗ ನಡೆಯಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದಳಲ್ಲ. ಸೊ ಗೊತ್ತಿರ್ಬೋದು, ನಡೆಯಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಕಷ್ಟ ಮಕ್ಕಳನ್ನು ಕೂರಿಸೋದೆಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಡಿಸ್ಟ್ರಾಕ್ಟ್ ಆದರೆ ಮತ್ತೆ ಅವರು ಅಂದರೆ ಒಂದು ಕಡೆ ಕೂತ್ಕೊಳ್ಳೋದು ಕೂಡ ಕಷ್ಟ. ಹಾಗಾಗಿ ಹೇಗೂ ಹಾಗೂ ಮಾಡಿ ಫೈನಲಿ ಎಲ್ಲ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೋಡ್ಬೋದು, ಅವಳೆಲ್ಲ ಸುತ್ತ ನೋಡ್ತಾ ಇದ್ದಾಳೆ ಫಸ್ಟಿಗೆ ಏನೆಲ್ಲ ಇದೆ ಏನು ಅಂತ. ಬಟ್ ಇವರು ಆ ಕಡೆ ಹೋದಾಗ ಫುಲ್ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಲು. ಅವಳಿಗೆ ಅಂದರೆ ಸಡನ್ ಆಗಿ ಆ ಥರ ಕೂತ್ಕೊಳ್ಳಿಸಿ ಬಿಟ್ಟು ಹೋದರೆ ಸ್ವಲ್ಪ ಭಯ ಅನ್ನಿಸ್ತದೆ. ಹಾಗಾಗಿ ಪಾಪ ಅಲ್ಲಿರೋರು ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಅವಳನ್ನು ಸಮಾಧಾನ ಎಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ರು. ಯಾಕಂದರೆ ಅವಳು ಸ್ವಲ್ಪ ಸಮಾಧಾನ ಆದರೆ ಮತ್ತೆ ವಾಪಸ್ ಡೈವರ್ಟ್ ಆಗ್ತಾ ಇದ್ಲು. ಸೊ ಇಲ್ಲಿ ನೋಡ್ಬೋದು, ಅಂದರೆ ಮಕ್ಕಳು ಸ್ವಲ್ಪ ಟೈಮ್ ತಗೊಳ್ತಾರೆ, ಬಟ್ ಫೋಟೋಗ್ರಾಫರಿಗೆ ಪೇಷನ್ಸ್ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಆ ಗ್ಯಾಪಲ್ಲೇ ಅಂದರೆ ಕೆಲವೊಮ್ಮೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು, ಆ ಗ್ಯಾಪಲ್ಲಿ ಅವರು ತುಂಬ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತಗೊಂಡು ಪದ್ಯ ಪಂಡ ಇಚ್ಚಾಲ ಬಿಳ್ತಾರೆ ಶುರುಮಂತಲ್ಲ ಪದ್ಯ ಉಂಡು. ಬಟ್ ಅಲ್ಲಿ ಸಾಂಗ್ ದಿಂದ ಕುಲ್ಲಲ್ಲಪ್ಪ ಓಲಾ ಸ್ಟಾರ್ಟಿಂಗ್ ಅಂತೂ ಸ್ವಲ್ಪ ಕಷ್ಟನೇ ಆಯಿತು. ನಾನು ಅಂದ್ಕೊಂಡೆ ಅಂದರೆ ಇನ್ನೂ 2 ಕಾಸ್ಟ್ಯೂಮಲ್ಲೆಲ್ಲ ಫೋಟೋಶೂಟ್ ಮಾಡಬೇಕು. ಸೊ ಇವಳು ಕೂತ್ಕೊಳ್ಳೋದು ತುಂಬ ಕಷ್ಟ ಅಂತ, ಯಾಕಂದರೆ ಆ ಥರ ನೋಡಿದ್ರಲ್ಲ ನೀವು, ತುಂಬ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ಮತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಬಂದ್ಲು ಅವಳು ಕೂಡ. ಅಂದರೆ ಸ್ವಲ್ಪ ಇವರು ಇಟ್ಕೊಂಡು ಅವಳದು ಕೆಲವೊಂದು ಸಾಂಗ್ಸ್ ಇದೆ ಮನೆಯಲ್ಲಿ, ಭಜನೆ ಎಲ್ಲ ಇಡ್ತೀವಲ್ಲ. ಸೊ ಅದೆಲ್ಲ ಕೇಳಿದಾಗ ಸ್ವಲ್ಪ ಅಂದರೆ ಅವಳು ಆ್ಯಕ್ಟಿವ್ ಆಗಲಿಕ್ಕೆ ಸ್ಟಾರ್ಟ್ ಆದಳು. ಹಾಗಾಗಿ ಮತ್ತೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮತ್ತೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ವಿ. ಅಪ್ಪು ಇರ್ರೆಟ್ಟರ ಅಪ್ಪು 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 ಅವು ಸಾಂಗ್ ದಿಲ್ಲಿಗೆ ರಾಮನವಮಿ ಎಂಬ ಅಂದಿದ್ದು ಅನ್ಪಲ್ಲ ದೇವಡ ಇದು ಸೆಕೆಂಡ್ ಕಾಸ್ಟ್ಯೂಮು. ಇದಂತೂ ತುಂಬ ಅಂದರೆ ತುಂಬ ನನಗೆ ಇಷ್ಟ ಆಗಿತ್ತು. ಇದಂದರೆ ನಾನು ಆನ್ಲೈನಲ್ಲಿ ನೋಡಿದ್ದೆ, ಅಂದರೆ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿತ್ತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಗೊತ್ತಿರ್ಬೋದು. ಸೊ ಅದಕ್ಕೆ ಮ್ಯಾಚಿಂಗ್ ಆಗಿ ಅಲ್ಲಿ ಬ್ಯಾಗ್ ಕೂಡ ಇತ್ತು, ಅದು ಕೂಡ ತುಂಬ ಕ್ಯೂಟ್ ಆಗಿತ್ತು, ನೋಡ್ಬೋದು ನೀವು. ಅಂದರೆ ಪ್ರೈಸ್ ಕೂಡ ಅಷ್ಟೇ 390 ಅಷ್ಟೇ ಇತ್ತು ಅದಕ್ಕೆ. ನೋಡ್ಬೋದು ನೀವು, ಸ್ಕರ್ಟ್ ಕೂಡ ಅಷ್ಟೇ, ಅದು ಕ್ಯೂಟಾಗಿ, ಟಾಪ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿತ್ತು. ನನಗಂದರೆ ಈ ಡ್ರೆಸ್ ಬರ್ಡೇಗೆ ನೆಕ್ಸ್ಟ್ ಅಂದರೆ ಫಸ್ಟಿಗೆ ಒಂದು ಎಂಟ್ರಿಗೆ ಹಾಕ್ತೀವಲ್ಲ, ಅದರ ನೆಕ್ಸ್ಟ್ ಈ ಡ್ರೆಸ್ಸನ್ನು ಹಾಕುವಂತ ನಾನು ಪರ್ಚೇಸ್ ಮಾಡಿರುವಂಥದ್ದು. ಬಟ್ ಮತ್ತೆ ನಾವು ಫೋಟೋಶೂಟ್ ಯಾವಾಗ ಪ್ಲ್ಯಾನ್ ಮಾಡಿದ್ವಲ್ಲ, ಸೊ ಅದಕ್ಕೆ ಕೂಡ ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಸೊ ಅವತ್ತೇ ನಾನು ಇದನ್ನು ಸೆಕೆಂಡ್ ಕಾಸ್ಟ್ಯೂಮ್ ಇದನ್ನೇ ಚೂಸ್ ಮಾಡಿದ್ವಿ. ನೋಡ್ಬೋದು ಇವಾಗ ಈ ಥರ ನಿಂತ್ಕೊಳ್ಳಿಸಿ ಫೋಟೋ ತಗೊಳ್ಬೇಕು. ಸೊ ಇದಂತೂ ತುಂಬ ಕಷ್ಟದ ಕೆಲಸ, ಯಾಕಂದರೆ
ಅವಳು ಆ ಥರ ಒಂದು ಪ್ಲೇಸಲ್ಲಿ ಮನೇಲಿ ಕೂಡ ಅಷ್ಟೇ, ಅವಳು ಆಟ ಆಡುವಾಗ ಆ ಕಡೆ ಈ ಕಡೆ ಹೋಗ್ತಾನೆ ಇರ್ತಾಳೆ. ಒಂದೇ ಪ್ಲೇಸಲ್ಲಿ ನಿಲ್ಲಿಸೋದಂದರೆ ತುಂಬ ಕಷ್ಟ. ಬಟ್ ಹೇಗೂ ಒಂದೊಂದು ಗ್ಯಾಪಲ್ಲಿ ಒಂದೊಂದು ಫೋಟೋಸ್ ಅವರು ಹೇಗೂ ಮ್ಯಾನೇಜ್ ಮಾಡಿಕೊಂಡು ತುಂಬ ಚೆನ್ನಾಗಿ ತಗೊಂಡಿದ್ದಾರೆ. ಅವಳದ್ದು ಆ್ಯಕ್ಚುಲಿ ನಿದ್ದೆಲ್ಲ ಆದಮೇಲೆ ನಾವು ಅಂದರೆ ಅವಳು ಆಟ ಆಡುವ ಟೈಮಲ್ಲೇ ನಾವು ಕರ್ಕೊಂಡು ಹೋಗಿರುವಂಥದ್ದು. ಬಟ್ ನಾವು ಅಂದ್ಕೊಂಡಾಗೆ ಮಕ್ಕಳು ಇರಲ್ಲ, ಗೊತ್ತಿರ್ಬೋದು. ಇನ್ನು ಸ್ಟುಡಿಯೋದ ಬಗ್ಗೆ ಹೇಳಬೇಕಂದ್ರೆ ಸ್ಟುಡಿಯೋದಲ್ಲೂ ಅಷ್ಟೇ ನಮಗೆ ತುಂಬ ಕಂಫರ್ಟೇಬಲ್ ಆಯಿತು. ಯಾಕಂದರೆ ಇವರ ಕಾಲೇಜ್ ಜೂನಿಯರ್, ಇವರ ತಂಗಿ. ಹಾಗಾಗಿ ಅವಳ ಹತ್ರನೇ ನಾವು ಕೇಳಿದ್ವಿ ಈ ಥರ ಸ್ಟುಡಿಯೋದಲ್ಲಿ ಫೋಟೋಶೂಟ್ ಮಾಡ್ತೀರಾ ಅಂತ. ತುಂಬ ಕಂಫರ್ಟೇಬಲ್ ಆಯಿತು. ಅವರು ಕೂಡ ಅಷ್ಟೇ ತುಂಬ, ನಾನು ಹೇಳಿದಾಗೆ ತುಂಬ ಪೇಷನ್ಸಿಂದ ಸ್ಟಾರ್ಟಿಂಗಿಂದ ಎಂಡ್ ತನಕ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತಗೊಂಡು ಪಾಪುನ ಆಟ ಆಡಿಸ್ತಾ ಸೊ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದರು. ನೋಡಿ ಇದಂತೂ ತುಂಬ ಚೆನ್ನಾಗಿದೆ. ಈ ಥರ ಅಂದರೆ ಮಕ್ಕಳು ಎಷ್ಟು ಕ್ಯೂಟಾಗಿ ಕಾಣ್ತಾರೆ ಅಂತ ನೋಡ್ಬೋದು ನೀವು. ಥೀಮ್ ಕೂಡ ಅಷ್ಟೇ, ಆ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಏನು ಡಾಲಲ್ಲಿ ಏನಿದೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಸೊ ಯಾವಾಗ ಒಳ್ಳೆ ಒಂದು ಪೋಸ್ ಸಿಗುತ್ತೆ ಅಂತ ಅಂದ್ಕೊಳ್ಳುವಾಗ ಅವಳು ಎದುರು ಬರ್ತಾಯಿದ್ಲು. ಇದು ಅಪ್ಪು ಅಲ್ಲ ಸ್ವೆಟರ್ ಒಂಚೂರು ತಿರ್ತು ಬಂದ್ಬಿಡು. ಈ ವಿಡಿಯೋನ ಹಾಗೇನೆ ವಾಯ್ಸ್ ಓವರ್ ಕೊಡದೆ ರಾಗ್ ಇಡುವ ಅಂತ ಅಂದ್ಕೊಂಡೆ. ಬಟ್ ಎಲ್ಲ ವಿಡಿಯೋದಲ್ಲೂ ಕೂಡ ಅವಳಿಗೆ ಸಾಂಗ್ ಹಾಕ್ತಾ ಇದ್ವಿ, ಯಾಕಂದರೆ ಅವಳು ಸ್ವಲ್ಪ ಡೈವರ್ಟ್ ಆಗ್ತಾ ಇದ್ಲು. ಸಾಂಗ್ ಎಲ್ಲ ಕೇಳಿದರೆ ಸ್ವಲ್ಪ ಹಾಗೇನೆ ಇರ್ತಾಳೆ ಅಂತ. ಹಾಗಾಗಿ ಕಾಪಿ ರೈಟ್ಸ್ ಬರುತ್ತೆ ಸಾಂಗ್ ಎಲ್ಲ ಪ್ಲೇ ಮಾಡಿದರೆ ಅಂತ ಅಷ್ಟೇ. ಇದು ಥರ್ಡ್ ಕಾಸ್ಟ್ಯೂಮ್ ಅವಳದು. ಇದು ಸ್ವೆಟರ್ ಟೈಪ್ ಸ್ವೆಟರ್, ಅಂದರೆ ನಾನಿದು ವಿಂಟರ್ ಸೀಸನಲ್ಲಿ ತಗೊಂಡಿರುವಂಥದ್ದು. ಅಂದರೆ ವಿಂಟರ್ ಕಾನ್ಸೆಪ್ಟ್ ನಾವು ಮಾಡುವ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಮುಂಚೆ ಎಲ್ಲ ನಾವು ಕೆಲವೊಂದು ಮಂತ್ ಇದ್ದು ಫೋಟೋಶೂಟ್ ಮಾಡಿದ್ವಿ ಮನೆಯಲ್ಲಿ. ಬಟ್ ಆಮೇಲೆಲ್ಲ ಪೆಂಡಿಂಗ್ ಆಯಿತು, ಇವರು ಪ್ರೋಗ್ರಾಮಲ್ಲಿ ಬ್ಯುಸಿ ಆದರು. ಸೊ 3-4 ಮಂತ್ ಇದೆಲ್ಲ ಫೋಟೋಶೂಟ್ ಮಾಡಲಿಕ್ಕಾಗಿಲ್ಲ. ಸೊ ಆ ಡ್ರೆಸ್ ಕೂಡ ಹಾಗೇ ಇತ್ತು. ಇನ್ನೂ ಸ್ವಲ್ಪ ದೊಡ್ಡದಾಗೋ ತನಕ ಇದನ್ನು ಹಾಕ್ಬೋದು. ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ. ಬಟ್ ನಮ್ಮದು ಮಂಗಳೂರು ವೆದರಿಗೆ ಇದು ಸ್ವಲ್ಪ ಸೂಟ್ ಆಗೋದೆಲ್ಲ ಕಷ್ಟ. ಹಾಗೆ ಈ ಡ್ರೆಸ್ ನಾನು ಆ್ಯಕ್ಚುಲಿ ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿರುವಂಥದ್ದು. ಇದು ತುಂಬ ಚೆನ್ನಾಗಿ ಬಂದಿತ್ತು. ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ನಾರ್ಮಲಾಗಿ ಆನ್ಲೈನ್ ಶಾಪಿಂಗ್ ಸ್ವಲ್ಪ ಜಾಸ್ತಿ ಮಾಡೋದು ಪಾಪು ಡ್ರೆಸ್ಸಸ್ ಎಲ್ಲ. ಇದು ಈ ಥರ ಇದರಲ್ಲಿ ಕೂತ್ಕೊಳ್ಳಿಸಿದ್ದಾರೆ. ಇದರಲ್ಲಿ ಅಂದರೆ ಕೂತ್ಕೊಂಡ್ರೆ ಮಕ್ಕಳು ಎದ್ದೇಳೋದು ಸ್ವಲ್ಪ ಕಷ್ಟ, ಎದ್ದೇಳಲ್ಲ ಅಂತ ಹೇಳಿದರು ಅವರು. ಹಾಗೇನೆ ಇರ್ತಾರಂತ. ಬಟ್ ಇವಳು ಸ್ವಲ್ಪ ಹೊತ್ತಲ್ಲೇ ಎದ್ದು ನಿಂತಳು. ಅವರು ಹೇಳ್ತಾಯಿದ್ರು ಅಂದರೆ ಇದಕ್ಕಿಂತ ಮುಂಚೆ ಇವಳಿಗಿಂತ ಸ್ವಲ್ಪ ದೊಡ್ಡ ಮಕ್ಕಳೆಲ್ಲ ಕೂತ್ಕೊಂಡಿದ್ರು, ಇವಳೇ ಫಸ್ಟ್ ಟೈಮ್ ಈ ಥರ ಎದ್ದು ನಿಂತದ್ದು ಅಂತ. ಎಕ್ಸ್ಪ್ರೆಷನ್ ಎಲ್ಲ ನೋಡ್ಬೋದು. ಯಾಕಂದರೆ ಅವರಿಗೆ ಪ್ರತಿ ಫೋಟೋದಲ್ಲೂ ಕೂಡ ಸ್ಮೈಲ್ ಸಿಗುವಂಥ ಫೋಟೋಸ್ ಬೇಕಿತ್ತು. ಹಾಗಾಗಿ ಎಲ್ಲ ಸರ್ಕಸ್ ಎಲ್ಲ ಮಾಡ್ತಾಯಿದ್ರು ಅವರು. ಫೋಟೋಸ್ ಅಂತೂ ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು 3 ಕಾಸ್ಟ್ಯೂಮಲ್ಲಿ ಕೂಡ. ಯಾರಿಗಾದರೂ ಈ ಥರ ಪ್ಲ್ಯಾನ್ ಇದ್ದರೆ ನೀವು ಮಂಗಳೂರವರಾದರೆ ನೀವು ಟ್ರೈ ಮಾಡ್ಬೋದು. ಮಲ್ಲಿಕಟ್ಟೆಯಲ್ಲಿರುವಂಥದ್ದು ಇದು ಸ್ಟುಡಿಯೋ. ನಾನು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಇದರಲ್ಲೇ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡ್ಬೋದು ನೀವು. ಇದೊಂದು ಒಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಂದು ಅಂದರೆ ಇವಾಗ ನೋಡಿದಾಗನೇ ಅನಿಸುತ್ತೆ ನಮಗೆ ಮಕ್ಕಳು ಎಷ್ಟು ಬೇಗ, ಅಂದರೆ ಲಾಸ್ಟ್ ಇಯರ್ ಫೆಬ್ರವರಿಗೆ ಪಾಪು ಹುಟ್ಟಿತ್ತು, ಇಷ್ಟು ಬೇಗ 1 ವರ್ಷ ಆಯಿತಾ ಅಂತ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ಸೊ ಇದನ್ನೆಲ್ಲ ನೋಡುವಾಗ. ಸೊ ಯಾರಿಗಾದರೂ ಈ ಥರ ಪ್ಲ್ಯಾನ್ ಇದ್ದರೆ ಚೆಕ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಿಗೆ ನಮ್ಮ ಜೊತೆ ಕೂಡ ಪಾಪುದು ಫೋಟೋಶೂಟ್ ಮಾಡಿದ್ರು, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ನಮಗಂದರೆ ಪ್ಲ್ಯಾನ್ ಇರಲಿಲ್ಲ ಈ ಥರ ಫೋಟೋಸ್ ತಗೊಳ್ತೀವಂತ. ಹಾಗಾಗಿ ನಾರ್ಮಲ್ ಡ್ರೆಸ್ಸಲ್ಲೇ ಹೋಗಿದ್ವಿ. ಇಲ್ಲಾಂದರೆ ಇಬ್ಬರು ಕೂಡ ಏನಾದರೂ ಒಂದು ಮ್ಯಾಚಿಂಗ್ ಆ ಥರ ಮಾಡಿಕೊಂಡು ಹೋಗ್ತಾಯಿದ್ವಿ. ಎಲ್ಲ ಫೋಟೋಸ್ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇದೇ ವಿಡಿಯೋದಲ್ಲಿ ಫೋಟೋಸ್ ಕೂಡ ಕೆಲವೊಂದು ಫೋಟೋಸ್ ಹಾಕಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ.
ಎಸ್, ಇನ್ನು ಬರ್ತ್ಡೇ ವ್ಲಾಗ್ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.